ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಮೈಸೂರು ಎಕ್ಸಿಬಿಷನ್ಗೆ ಬಂದಿದ್ದೀನಿ. ಅದ್ಭುತವಾದ ಎಕ್ಸಿಬಿಷನ್ನು. ಇದು ಅಕ್ಟೋಬರ್ 3ನೇ ತಾರೀಕು ಶುರುವಾಗಿದೆ. ಇದು 90 ದಿನಗಳಿರುತ್ತೆ. ಈ ವರ್ಷ ಡಿಸೆಂಬರ್ 31 ಅಂದರೆ ಇದೇ ತಿಂಗಳು 31ನೇ ತಾರೀಕುವರೆಗೂ ಇರುತ್ತೆ. ನೀವೇನಾದರೂ ಮೈಸೂರು ಎಕ್ಸಿಬಿಷನ್ಗೆ ಬಂದಿಲ್ಲ ಅಂದರೆ ಇವತ್ತೇ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಒನ್ ಡೇ ಪಿಕ್ನಿಕ್ ಥರನೂ ಪ್ಲ್ಯಾನ್ ಮಾಡ್ಕೋಬಹುದು. ಇದು ಮೈಸೂರು ಅರಮನೆ ಮುಂಭಾಗ ಇದೆ. ನೀವೇನಾದರೂ ಒನ್ ಡೇ ಪಿಕ್ನಿಕ್ ಪ್ಲ್ಯಾನ್ ಮಾಡಿದ್ರೆ ಫಸ್ಟು ಝೂ ನೋಡಿಕೊಂಡು ಅಲ್ಲಿಂದ ಅರಮನೆ ನೋಡಿಕೊಂಡು ಆಮೇಲೆ ಎಕ್ಸಿಬಿಷನ್ಗೆ ಹೋಗ್ಬೋದು. ಇದು 3 ಪ್ಲೇಸು ಕವರ್ ಆದಮೇಲೆ ನೀವು ಅಲ್ಲೇ ಎಲ್ಲಾದರೂ ಹತ್ತಿರದಲ್ಲಿ ಒಳ್ಳೆ ಹೋಟೆಲ್ಗೆ ಹೋಗಿ ಒಳ್ಳೆ ಊಟ ಮಾಡಿಕೊಂಡು ಮೈಸೂರು ಟೇಸ್ಟ್ನ ನೋಡಿಕೊಂಡು ನೀವು ವಾಪಸ್ಸು ಪಿಕ್ನಿಕ್ ಮುಗಿಸ್ಕೊಂಡು ವಾಪಸ್ ಹೋಗಬಹುದು. ನಾವು ತಲೆಗೆ 35 ರೂಪಾಯಿ ಕೊಟ್ಟು ಒಳಗಡೆ ಪ್ರವೇಶ ಮಾಡಿದ್ದೀನಿ. ಅಂದರೆ ಒಂದು ತಲೆಗೆ 35 ರೂಪಾಯಿ. ದೊಡ್ಡ ತಲೆ ಆದರೆ 35, ಸಣ್ಣ ತಲೆ ಆದರೆ 20 ರೂಪಾಯಿ. ದೊಡ್ಡ ತಲೆ ಅಂದರೆ ದೊಡ್ಡವರು, ಸಣ್ಣ ತಲೆ ಅಂದರೆ ಚಿಕ್ಕ ಮಕ್ಕಳು. ಇಷ್ಟು ಕೊಟ್ಟು ಒಳಗಡೆ ಪ್ರವೇಶ ಪಡಿಬೇಕಾಗುತ್ತೆ. ನಾನೀಗ ಆಲ್ರೆಡಿ ಒಳಗಡೆ ಬಂದಿದ್ದೀನಿ. ಈಗ ನೋಡ್ತಾ ಇರೋ ಹಾಗೆ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ. ಲೈಟಿಂಗ್ಸ್ ನೋಡಿ. ಈ ಲೈಟಿಂಗ್ಸ್ ನೋಡೋದಕ್ಕೋಸ್ಕರನೇ ಬರಬೇಕಾಗತ್ತೆ. ನಾವು ಏನು ಪರ್ಚೇಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಲೈಟಿಂಗ್ಸ್ ನೋಡೋಕ್ಕೆ ಬರಬೇಕಾಗತ್ತೆ. ಈಗ ನೋಡ್ತಿರೋ ಹಾಗೆ ಜುರಾಸಿಕ್ ಪಾರ್ಕ್ನಲ್ಲಿರೋ ಪ್ರಾಣಿಗಳನ್ನೆಲ್ಲ ಕರ್ಕೊಬಂದು ಇಲ್ಲಿ ಕರೆಂಟ್ ಕೊಟ್ಟು ನಿಲ್ಲಿಸಿದ್ದಾರೆ. ಯಾವ ಪ್ರಾಣಿಗಳು ನಮ್ಮನ್ನು ಕಡಿಯೋಕ್ಕೆ ಬರಲ್ಲ, ಏನೂ ತೊಂದರೆ ಕೊಡಲ್ಲ. ಯಾಕೆಂದರೆ ಅವಾಗೆಲ್ಲ ಕರೆಂಟ್ ಕೊಟ್ಟು ಶಾಕ್ ಕೊಟ್ಟು ನಿಲ್ಲಿಸಿದ್ದಾರೆ. ನೋಡಿ, ಇದು ಎಷ್ಟು ಲೈಟಿಂಗ್ಸು, ಎಷ್ಟು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲೊಂದು ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೋಸ್ಕರ ಒಂದು ಏನೋ ಟೆಡ್ಡಿ ಬೇರ್ ಥರದೊಂದು ಮಾಡಿದ್ದಾರೆ. ಮತ್ತು ಇಲ್ಲೊಂದು ಚಿಕ್ಕದೊಂದು ಪೂಲ್ ಇದೆ. ಆ ಪೂಲಲ್ಲಿ ಚಿಕ್ಕ ಮಕ್ಕಳನ್ನ ಕೂರಿಸ್ಕೊಂಡು 4 ರೌಂಡ್ ಹಾಕ್ತಾರೆ. ತುಂಬ ಚೆನ್ನಾಗಿದೆ. ಲೈಟಿಂಗ್ಸ್ ನೋಡಿ, ಅದರ ಪೂಲ್ ಸುತ್ತ ಹಾಕಿರೋ ಡೆಕೋರೇಷನ್ನು ಲೈಟಿಂಗ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ನೋಡಿ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಪೂಲ್ಗಳು, ಅದ್ರ ಮಧ್ಯೆ ವಾಟರೆಲ್ಲ ಡ್ಯಾನ್ಸ್ ಮಾಡುತ್ತೆ. ಅದಕ್ಕೆಲ್ಲ ಲೈಟಿಂಗ್ಸ್ ಹಾಕಬೇಕಾಗಿತ್ತು. ನೋಡಿ, ಇಲ್ಲಿ ಫ್ಲವರಲ್ಲಿ ಕೂಡ ಎಷ್ಟು ಚೆನ್ನಾಗಿ ಡಕ್ಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಫ್ಲವರಲ್ಲಿ ನೋಡಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇದು ತುಂಬ ಅದ್ಭುತವಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸಿಬಿಷನ್ ಯಾವ ಥರ ಇದೆ ಅಂದರೆ ಅದ್ಭುತ. ನೋಡೋದಕ್ಕೆ 2 ಕಣ್ಣು ಸಾಲದು, ಒಂದು 4-5 ಕಣ್ಣಾದರೂ ಇಟ್ಕೊಂಡ್ಬರ್ಬೇಕಾಗತ್ತೆ. ಅಷ್ಟು ಅದ್ಭುತವಾಗಿದೆ ಎಕ್ಸಿಬಿಷನ್ನು. ನೋಡಿ ಸ್ನೇಹಿತರೆ, ಯಾವುದೋ ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಡ್ಬಂದಿದ್ದಾರೆ ಎಕ್ಸಿಬಿಷನ್ಗೆ. ಆ್ಯಕ್ಚುಲಿ ನಾನು ಸ್ಕೂಲಲ್ಲಿ ಇದ್ದಾಗ ಕೂಡ ನನಗೂ ಕೂಡ ಇದೇ ಥರ ಕರ್ಕೊಂಡು ಬಂದಿದ್ದರು. ನನ್ನ ಬಾಲ್ಯನ ಈ ಮಕ್ಕಳು ನೆನಪಿಸಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಸೊ ಈ ಎಕ್ಸಿಬಿಷನ್ನು ನೋಡಿ ಈ ಥರ ಇದೆ. ನೋಡಿ, ಇಲ್ಲಿ ಫ್ಲವರಲ್ಲಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಹಾಡು ಬರ್ತಾ ಇದೆ. ಕಾಪಿರೈಟ್ ಪ್ರಾಬ್ಲಮ್ ಆಗುತ್ತೆ. ಆಫ್ ಮಾಡಬೇಕು. ಅವರು ಎಲ್ಲಿ ಯಾರಿಗೆ ಹೇಳಬೇಕು ಆಫ್ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ನಾನು ಹೇಳಿದ್ರೆ ಆಫ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಇಲ್ಲಿ ನೋಡಿ, ಈ ಕಡೆ ಹೋದರೆ ಈ ಕಡೆನೂ ತುಂಬ ಅಂಗಡಿಗಳು ಅದು ಇದು ಏನೇನೋ ಇದೆ. ಈ ಕಡೆನೂ ಕೂಡ ತುಂಬ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಲೈಟಿಂಗ್ಸು. ನೋಡ್ತಾ ಇರ್ಬೋದು. ಹಾಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಆಹಾ, ಅದ್ಭುತವಾಗಿದೆ. ನೋಡಿ 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 ಎಂಥ ದೃಶ್ಯ ಅಂದರೆ ಇದು. ಆ್ಯಕ್ಚುಲಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರಬೇಕಾಗಿತ್ತು. ಇದೆಲ್ಲ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿದ್ದಾರೆ. ಇಲ್ಲಿ ಇರಲಿ. ಈಗ ಒಂದು ಕಡೆಯಿಂದ ನಾವು ಸುತ್ತಾಡ್ಕೊಂಡು ಏನೇನು ಸಿಗುತ್ತೆ ಏನೇನು ಸಿಗಲ್ಲ ನೋಡ್ಕೊಂಬರೋಣ. ಬರೀ ಸಿಗೋದು ಮಾತ್ರ ಹೇಳಲ್ಲ, ಸಿಗದೇ ಇರೋದನ್ನು ಕೂಡ ಹೇಳ್ತೀನಿ ನಾನು. ಇಲ್ಲೆಲ್ಲ ಅಂಗಡಿಗಳಿದೆ ತುಂಬ. ಈ ಲೈನು ಈ ಲೈನ್ ಒಂದಿದೆ. ಮತ್ತು ಇಲ್ಲೂ ಕೂಡ ಜನರು ಬರ್ತಾ ಇದ್ದಾರೆ. ಅಲ್ಲಿ ಹೋದರೆ ಮುಂದೆ ರೈಟು ಕೂಡ ತಗೋಬಹುದು. ಈ ಕಡೆ ಎಲ್ಲ ನೋಡ್ತಾ ಇದ್ದರೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಯಾವುದಾದರೂ ಮಕ್ಕಳು ಉತ್ಸಾಹದಲ್ಲಿ ತಪ್ಪಿಸಿಕೊಂಡರೆ ರೇಡಿಯೋಗಳಿಗೆ ಇಲ್ಲೆಲ್ಲ ಬಟ್ಟೆಗಳು ಸಿಗುತ್ತೆ.
ನೋಡಿ ಇಲ್ಲೆಲ್ಲ ದೊಡ್ಡವ್ರದ್ದು ಬಟ್ಟೆಗಳು ಸಿಕ್ಕಿದ್ರೆ ನೋಡಿ ಇಲ್ಲೆಲ್ಲ ಚಿಕ್ಕ ಮಕ್ಕಳಿಗೆ ಟಾಯ್ಸು ಮತ್ತು ಕ್ಯಾಪ್ಗಳು, ಶೀತ ಆಗದೆ ಇರೋ ಥರ ತಲೆಗೆ ಹೆಡ್ಸೆಟ್ ಎಲ್ಲ ಸಿಗುತ್ತೆ. ಇಲ್ಲೆಲ್ಲ ಬಟ್ಟೆಗಳು ಸಿಗುತ್ತೆ. ಬರೋಣ ಒಳಗೆ ಬರ್ತೀವಿ. ಡೆಫಿನೆಟ್ಲಿ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವೆಲ್ಕಮಿಂಗ್ ಮೀ. ನೋಡಿ ಇಲ್ಲೆಲ್ಲ ಪ್ಲಾಸ್ಟಿಕ್ ಐಟಮ್ ಸಿಗುತ್ತೆ. ಅದ್ಭುತವಾಗಿ ಸಾರ್ಟ್ ಮಾಡಿದ್ದಾರೆ, ಅಂದರೆ ಜೋಡಿಸಿದ್ದಾರೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ ಬೆಲ್ಟ್ಸ್ ಎಲ್ಲ ಸಿಗುತ್ತೆ. ಈ ಆ್ಯಕ್ಚುಲಿ ಹಿಂದೆಗಡೆ ಪ್ಲಾಸ್ಟಿಕ್ ಐಟಮ್ಸು ಮತ್ತು ಸ್ಟೇಷನರೀಸು ಎಲ್ಲ ಸಿಗುತ್ತೆ. ಇಲ್ಲಿ ಬೆಲ್ಟು ಇದೆ, ಈ ಕಡೆ ಸ್ಕ್ರೀನು, ಸಾಕ್ಸು ಮತ್ತು ಪಿಲ್ಲೋ ಕವರು ಇದೆಲ್ಲ ಸಿಗುತ್ತೆ. ಸೊ ನೋಡಿ ಈ ಕಡೆ ಎಲ್ಲ ಜನಗಳು ಮಾತ್ರ ತುಂಬಾ ಇದ್ದಾರೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಇದ್ದಾರೆ. ಮತ್ತು ಈ ಕಡೆ ನೋಡಿದ್ರೆ ನಿಮಗೆ ಇಲ್ಲೆಲ್ಲ ಬ್ಲಾಂಕೆಟ್ಸ್ ಎಲ್ಲ ಸಿಗುತ್ತೆ, ಸ್ಕ್ರೀನ್ ಸಿಗುತ್ತೆ, ಫ್ಲೋರ್ ಮ್ಯಾಟ್ಸ್ ಎಲ್ಲ ಸಿಗುತ್ತೆ. ನೋಡಿ ಜೋಡಿ 80 ಅಂತೆ. ಎಲ್ಲ ಅದ್ಭುತವಾಗಿ ವ್ಯಾಪಾರ ಮಾಡ್ತಾಯಿದ್ದಾರೆ, ಕೂಗ್ತಾ ಇದ್ದಾರೆ. ಇರಲಿ ಮಾಡ್ತಾ ಇರಲಿ, ತೊಂದರೆ ಇಲ್ಲ. ಈ ಕಡೆ ನೋಡಿ ಇಲ್ಲಿ 100 ರೂಪಾಯಿಗೆಲ್ಲ ದಿಂಬುಗಳೆಲ್ಲ ಸಿಗ್ತಾಯಿದೆ. ಪಿಲ್ಲೋ, ಕಾಟನ್ ಬೆಡ್ಶೀಟ್ಸ್ ಎಲ್ಲ ಸಿಗುತ್ತಂತೆ, ಜೋಡಿಗೆ 400 ಅಂತೆ. ಸೊ ಈ ಥರ ಎಲ್ಲ ಸಿಗ್ತಾಯಿದೆ. ಇಲ್ಲಿ ನೀಲಗಿರಿ ಅರೋಮಸ್ಸು ಮತ್ತು ಏನೋ ಆಯಿಲ್, ಅದು ನೀಲಗಿರಿ ಅರೋಮಸ್ ಅಂತ ಏನೋ ಗೊತ್ತಿಲ್ಲ ನನಗೆ. ಇದೆಲ್ಲ ಸ್ಲಿಪ್ಪರ್ ಶಾಪು. ಈ ಕಡೆ ಕರ್ಚಿಪ್ಸ್ ಇದೆ, ಕರ್ಚಿಪ್ಸು ಮತ್ತು ಟವೆಲ್ಸ್ ಅದ್ಭುತವಾಗಿದೆ. ಬರೀ 100, 200, 300 ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕೊಡ್ತಾರೆ ಗೊತ್ತಿಲ್ಲ. ಇಲ್ಲಿ ನೋಡಿ ಇಲ್ಲೆಲ್ಲ ಲಟ್ಟಣಿಗೆ ಐಟಮ್ಗಳೆಲ್ಲ ಸಿಗುತ್ತೆ ಇಲ್ಲಿ. ನೋಡಿ ಇಲ್ಲೆಲ್ಲ ಅದ್ಭುತವಾಗಿದೆ. ಈ ಥರ ಎಲ್ಲ ಶಾಪ್ಸ್ ಎಲ್ಲ ಇದೆ, ಕ್ಲಾತ್ಸ್ ಎಲ್ಲ ಇದೆ. ನೋಡಿ ಇವೆಲ್ಲ ಫ್ಯಾನ್ಸಿ ಐಟಮ್ಸು. ಈ ಕಡೆ ವ್ಯಾನಿಟಿ ಬ್ಯಾಗ್ಸು, ಭರ್ಜರಿ ಶಾಪೇ ಇದು. ತುಂಬ ವ್ಯಾನಿಟಿ ಬ್ಯಾಗ್ಗಳು ನೇತಾಕಿದ್ದಾರೆ. ಈ ಕಡೆ ಆ್ಯಕ್ಚುಲಿ ದಸರಾ ಶುರುವಾದಾಗಲೇ ಇದು ಶುರುವಾಗುತ್ತೆ. ನಾವು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ, ಹಾಗಾಗಿ ಲಿಮಿಟೆಡ್ ಐಟಮ್ಸ್ ಇರ್ಬೋದು. ಆ ಟೈಮಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ನೋಡಿ ಆರ್ನಮೆಂಟ್ಸ್ ಇದೆ, ಇದೆಲ್ಲ ಆರ್ಟಿಫಿಷಿಯಲ್ಲು ಮತ್ತು ಬ್ಯಾಂಗಲ್ಸು ಮತ್ತು ಇದೆಲ್ಲ ಉಪ್ಪಿನಕಾಯಿ, ಅದು ಇದು ಏನೇನು ಇಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟೊಂದು ಐಟಮ್ಸ್ ಇಟ್ಟಿದ್ದಾರೆ. ನೋಡಿ ಈ ಕಡೆ ಎಲ್ಲ ನೋಡಿ ಇದೆಲ್ಲ 1 ಗ್ರಾಮ್ ಗೋಲ್ಡ್ ಆ ಥರದ್ದೇನೋ ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಐಟಮ್ಸ್ ಎಲ್ಲ ಇದೆ. ಈ ಕಡೆ ಸ್ಕ್ರೀನ್ಸ್ ಎಲ್ಲ ಇದೆ. ಆ್ಯಕ್ಚುಲಿ ನಾನು ಯಾವುದೋ ಅಂಗಡಿ ಒಳಗಡೆ ಹೋಗಿ ವಿಡಿಯೋ ಮಾಡಿ ತೋರಿಸಲ್ಲ, ಏಕೆಂದರೆ ನಾವು ಯಾವುದೋ ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿಲ್ಲ. ನಿಮಗೇನೋ ಯಾವುದಾದ್ರೂ ಇಷ್ಟ ಆಯಿತು ನೋಡಬೇಕು ಅಂದರೆ ನೀವೇ ಬಂದು ಇಲ್ಲಿ ನೋಡಿಕೊಂಡು ಇದು ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಶಾಪ್ಸ್ ಎಲ್ಲ ಇದೆ, ಅದ್ಭುತವಾಗಿದೆ. ಇಲ್ಲಿ ಆ್ಯಕ್ಚುಲಿ ನೋಡಿ ಇದೆಲ್ಲ ಮೊಬೈಲ್ ಏನೇನೋ 3D ಐಟಮ್ಸ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಐಟಮ್ಸ್ ಇದೆ, ನೋಡೋದಕ್ಕೆ 2 ಕಣ್ಣು ಸಾಲದು, ಹಾಗಂತ ಒಂದು 4-5 ಕಣ್ಣು ಹಾಕ್ಕೊಂಬರೋಕ್ಕಾಗಲ್ಲ. ನೋಡಿ ಇಲ್ಲಿ ಕೂಡ
ತುಂಬ ಪಿಂಗಾಣಿ ಕಪ್ಸ್ ಐಟಮ್ಸ್, ಗ್ಲಾಸ್ ಕಪ್ಸ್, ಆ ಥರದ್ದು ಏನೇನೋ ತುಂಬ ವೆರೈಟಿ ಕಪ್ಸ್ ಇಟ್ಟಿದ್ದಾರೆ. ಇಲ್ಲಿ ಕೂಡ ವ್ಯಾನಿಟಿ ಶಾಪ್ ಇದೆ, ತುಂಬ ವ್ಯಾನಿಟಿಗಳು ಇಟ್ಕೊಂಡಿದ್ದಾರೆ. ಇಲ್ಲಿ ಉಪ್ಪಿನಕಾಯಿ ಶಾಪ್ ಮತ್ತು ಸ್ಲಿಪ್ಪರ್ ಶಾಪ್, ಈ ಕಡೆ ಪೆನ್ಸ್ ಇದೆ, ಈ ಕಡೆ ಬ್ಯಾಂಗಲ್, ಈ ಕಡೆ ಮೊಬೈಲ್ ಪೌಚು, ಮೊಬೈಲ್ ಟೆಂಪರ್ಡ್ ಗ್ಲಾಸ್, ಆ ಥರದ್ದು ಒಂದು ದೊಡ್ಡ ಶಾಪೇ ಇದೆ. ಇಲ್ಲಿ ನೈಟಿ, ಸ್ಕ್ರೀನ್ಸ್, ನೋಡಿ ತೋರಣಗಳು ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಆ ಥರದ್ದೊಂದು ಶಾಪ್ ಇದೆ. ಈ ಕಡೆ ಲೈಮ್ ಸೋಡಾ ಸಿಗುತ್ತೆ, ಅಕಸ್ಮಾತ್ ಏನಾದ್ರು ಇಲ್ಲಿ ಸುತ್ತಾಡಿ ದಣಿವಾದರೆ ಲೈಮ್ ಸೋಡಾ ಕುಡಿಬೋದು. ಆಮೇಲೆ ಈ ಕಡೆ ಮಣಿವಾಲ, ಸೂಪರ್ ಬಜಾರ್, ಈ ಥರದ್ದೇನೋ ಇದೆ. ಇಲ್ಲೆಲ್ಲ ಸ್ಟೀಲ್ ಐಟಮ್ಮು ಈ ಥರದ್ದೆಲ್ಲ ಸಿಗುತ್ತೆ. ಇದೊಂದು ಚಿಕ್ಕದು ಒಂದು ಬಜಾರ್ ಇದು. ಅಡುಗೆಗೆ ಮತ್ತು ಮನೆ ಬಳಕೆಗೆ ಬೇಕಾದಂಥ ಪ್ರಾಡಕ್ಟ್ಸು ಇಲ್ಲಿ ಸಿಗುತ್ತೆ. ಇಲ್ಲಿ ಕೀ ಬಂಚು, ನೈಲ್ ಕಟ್ಟರ್ಗಳು, ಆ ಥರದ್ದೆಲ್ಲ ಐಟಮ್ಸು ನೇತಾಕಿದ್ದಾರೆ. ಇಲ್ಲಿ ಮೈಸೂರು ಕಾಂಡಿಮೆಂಟ್ಸ್ ಇದೆ, ಮತ್ತು ಅಗೈನ್ ವ್ಯಾನಿಟಿ ಶಾಪ್ ಸಿಗ್ತಾ ಇದೆ. ಸ್ವಲ್ಪ ಗಂಟಲು ಕಿಚ್ಚಿ ಆಗಿದೆ, ಕ್ಷಮೆ ಇರಲಿ. ನೋಡಿ ಇಲ್ಲಿ ನೋಡಿ ಈ ಶಾಪಲ್ಲಿ ಸ್ವೆಟರ್ಸು, ಅದೊಂದು 150-250 ರೂಪಾಯಿಗೆಲ್ಲ ಸ್ವೆಟರ್ಸು, ಬಟ್ಟೆಗಳೆಲ್ಲ ಸಿಗ್ತಾ ಇದೆ. ಇಲ್ಲಿ 20 ರೂಪೀಸ್ಗೆ ಡ್ರೈ ಫ್ರೂಟ್ಸ್ ಅಂತೆ, ನಂಗೆ ಗೊತ್ತಿಲ್ಲ ಯಾವ ಥರ ಡ್ರೈ ಫ್ರೂಟ್ಸ್ ಅಂತ. ಬಟ್ಟೆಗಳು, ಸ್ಕ್ರೀನು, ನೈಟಿಗಳು. ಇದು ಅಗೇನ್ ಮೊಬೈಲ್ ಶಾಪ್ ಸಿಗ್ತಾ ಇದೆ. ಮೊಬೈಲ್ ಪೌಚು, ಬ್ಯಾಕ್ ಕವರು ಅದೆಲ್ಲ ಸಿಗುತ್ತೆ. ಇಲ್ಲಿ ತಲೆಗಚ್ಚೋ ಆಯಿಲ್ ಎಲ್ಲ ಸಿಗುತ್ತೆ. ಈ ಕಡೆ ಅಗೇನ್ ಇನ್ನೊಂದು ಬಜಾರ್ ಇದೆ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಟೋಪಿ ಬೇಕು ಅಂದರೆ ಇದೆಲ್ಲ ಸಿಗುತ್ತೆ ಇಲ್ಲಿ. ನೋಡಿ ಎಷ್ಟು ರೌಂಡ್ ಹಾಕಿದ್ರೂ ಕೂಡ ಮುಗಿತಾ ಇಲ್ಲ. ನನ್ನ ಕಾಲಿಗೆ ನೋವು ಮಾತ್ರ ಬರ್ತಾ ಇದೆ. ನನ್ನ ಕಾಲುಗಳು ಪದವನ್ನು ಆಡುತ್ತಿದ್ದಾವೆ. ಇಲ್ಲಿ ಎಕ್ಸಿಬಿಷನ್ ಇದನ್ನು ಮಾತ್ರ ಮುಗಿತಾ ಇಲ್ಲ. ಇಲ್ಲೊಂದು ದಣಿವಾದರೆ ಕಬ್ನಾಲ್ ಸಿಗುತ್ತೆ. ಕಬ್ನಾಲ್ ಚಿಕ್ಕದೊಂದು ಮಿಷಿನ್ ಇದೆ, ದಣಿವಾದವರಿಗೆ ಮಾತ್ರ ಕಬ್ನಾಲ್ ಸಿಗುತ್ತೆ. ಫ್ರೀಯಾಗಲ್ಲ, ದುಡ್ಡು ಕೊಟ್ಟು ತಗೊಂಡು ಕುಡಿಬೇಕಾಗುತ್ತೆ. ನೋಡಿ ಇಲ್ಲಿ ಮಕ್ಕಳಿಗೆ ಟಾಯ್ಸ್ ಇದೆ, ಚಿಕ್ಕ ಟಾಯ್ಸ್ ಇದೆ. ಇಲ್ಲಿ ಯಾವುದು ಮಲ್ಲಿಗೆ ಇಡ್ಲಿ ಅಂತೆ, ಚುರುಮುರಿ ಸೆಂಟರ್ ಅದು ಕೂಡ ಇದೆ. ನೋಡಿ ಅಗೇನ್ ಇಲ್ಲಿ ಪ್ಲೇಟ್ಸ್, ಪಿಂಗಾಣಿ ಕಪ್ಸ್, ಆ ಥರದ್ದೇನೋ ಐಟಮ್ ಇದೆ. 60 ರೂಪೀಸು ಫಿಕ್ಸೆಡ್ ಸೇಲ್ ಅಂತ, ಫಿಕ್ಸೆಡ್ ರೇಟ್ ಅಂತ ಹಾಕಿದ್ದಾರೆ. ನೋಡಿ ಈ ಥರ ತುಂಬ ಅಂಗಡಿಗಳು ತುಂಬ ಇದೆ. ನಾನು ಎಲ್ಲ ಅಂಗಡಿನೂ ತೋರ್ಸೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನೀವೇ ಈ ಕಡೆ ಬಂದಾಗ ನೋಡ್ಕೊಂಡು ಹೋಗ್ಬೋದು. ಇಂಟ್ರೆಸ್ಟ್ ಇರೋರು, ಆಸಕ್ತಿ ಇರೋರು ಬರಬಹುದು ಈ ಕಡೆ. ನೋಡಿ ಇಲ್ಲಿ ಡ್ರೈ ಫ್ರೂಟ್ಸು ಎಲ್ಲ ಇದೆ. ಮತ್ತು ಈ ಥರ ರಾಜಸ್ಥಾನ್ ಐಟಮ್ಸ್ ಅಂತೆ. ರಾಜಸ್ಥಾನದಿಂದ ನಾವು ಹೋಗ್ತರಕ್ಕಾದರೆ ತುಂಬ ಇದಾಗುತ್ತಲ್ವ, ಸೊ ಅವರೇ ತಂದು ಇಟ್ಟಿದ್ದಾರೆ. ಸೊ ಬಂದು ದುಡ್ಡು ಕೊಟ್ಟು ತಗೋಬಹುದು. ನೋಡಿ ಬಟ್ಟೆಗಳು. ಸೊ ಈ ಥರ ಐಟಮ್ಗಳು ತುಂಬ ಎಲ್ಲ ಐಟಮ್ಗಳು ಸಿಗುತ್ತೆ. ಯಾವುದೇ ಕಾರಣಕ್ಕೂ ದುಡ್ಡಿಲ್ದೇ ಬರಬಾರ್ದು ನಾವು. ದುಡ್ಡಿಲ್ಲ ಅಂದರೆ ನೋಡ್ಕೊಂಡು ಹೋಗ್ಬೋದು ಅಷ್ಟೇ, ಏನೂ ತಗೊಳಕ್ಕಾಗಲ್ಲ. ಏಕೆಂದರೆ ದುಡ್ಡೇ ಜೀವನ ಅಲ್ವಾ.
ನೋಡಿ ಹಾಗೆ ತೋರಿಸ್ತಾ ಇದ್ದೀನಿ, ಆ ಕಡೆ ಈ ಕಡೆ ಆ ಕಡೆ ಎಲ್ಲ ನೈಟ್ ಪ್ಯಾಂಟ್ ಇದೆ, ಕರ್ಚೀಫ್ ಇದೆ, ಫ್ಲೋರ್ ಮ್ಯಾಟ್ಸ್ ಇದೆ. ಸೊ ಮತ್ತು ಅದೇ ಪ್ರಕಾರ ಅದೇ ರಿಪೀಟ್ ಆಗ್ತಾಯಿದೆ, ಎಲ್ಲ ಐಟಮ್ಗಳು ಪದೇ ಪದೇ ರಿಪೀಟ್ ಆಗ್ತಾಯಿದೆ. ಟಾಯ್ಸು, ಸ್ಲಿಪ್ಪರ್ ಶಾಪು, ಲೇಡೀಸ್ ಡ್ರೆಸ್ಗಳು, ಚಿಕ್ಕ ಮಕ್ಕಳು ಡ್ರೆಸ್ಗಳು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಈ ಜಾಗಕ್ಕೆ, ಈ ಎಕ್ಸಿಬಿಷನ್ಗೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಎಕ್ಸಿಬಿಷನ್ಗೆ ಹೆಣ್ಮಕ್ಳು ಬಂದರೆ ತುಂಬಾ ಇಷ್ಟಪಡ್ತಾರೆ. ನೋಡಿ ಇದೆಲ್ಲ ಕೇಕ್ಸ್ ಎಲ್ಲ ಇದೆ, ಇದೆಲ್ಲ ಸ್ವೆಟರ್ಸ್ ಇದೆ, ಮತ್ತು ಸ್ಟೀಲ್ ಐಟಮ್ಸ್ ಇದೆ, ಮತ್ತು ಬುಕ್ ಸೆಂಟರ್, ಬುಕ್ ಬಜಾರ್ ಅಂತೆ. ಸೊ ಈ ಥರದ್ದು ತುಂಬ ಐಟಮ್ಗಳು ಸಿಗ್ತಾ ಇದೆ. ಸೊ ಈಗ ನಾನು ಝೂಮ್ ಮಾಡಿ ತೋರಿಸ್ತೀನಿ, ಹಾಗೆ ಒಂದು ಸರಿ ನೋಡ್ಕೊಂಬಿಡಿ. ನಾನು ಈ ಹಿಂದೆ ಹೇಳ್ದಾಗೆ ಬರೀ ಸಿಗೋದು ಮಾತ್ರ ಹೇಳಲ್ಲ, ಸಿಗದೇ ಇರೋದು ಕೂಡ ಹೇಳ್ತೀನಿ ಅಂತ ಹೇಳಿದೆ. ಅದೇನೆಂದರೆ, ಇಲ್ಲಿ ಯಾವ್ಯಾವ ಅಂಗಡಿಗಳಲ್ಲಿ ಏನೇನು ಇಟ್ಟಿದ್ದಾರೆ ಅದು ಸಿಗುತ್ತೆ, ಇಲ್ಲಿ ಯಾವ್ಯಾವ ಅಂಗಡಿಗಳಲ್ಲಿ ಏನೇನು ಇಟ್ಟಿಲ್ಲ, ಯಾವ್ಯಾವ ಅಂಗಡಿಗಳು ಇಲ್ಲ ಅದು ಯಾವುದು ಸಿಗಲ್ಲ. ಅದನ್ನು ಹೊರಗಡೆ ಹೋಗಿ ಹುಡ್ಕೊಂಡು ತೊಗೋಬೇಕಾಗುತ್ತೆ. ಧನ್ಯವಾದಗಳು.